ನೋಡಿ, ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಈಗ ಬಿಗ್ ಶಾಕ್ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ರೆಡ್ಡಿಗೆ ಶಾಕ್ ಅನ್ನು ನೀಡಲಾಗಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ರೆಡ್ಡಿಗೆ ಶಾಕ್ ನೀಡಲಾಗಿದೆ. ಸಿಸಿ ದಾಖಲಿಸಿ ರೆಡ್ಡಿಗೆ ಸಮನ್ಸ್ ಜಾರಿಗೊಳಿಸಿದೆ ಈಗ ಕೋರ್ಟ್. ಏನು ವಿಚಾರ ಅಂದ್ರೆ, ಮಾಸ್ಕ್ ಮ್ಯಾನ್ ಬುರುಡೆ ಕೊಟ್ಟಿದ್ದೆ ಸೆಂದಿಲ್ ಅಂತ ಹೇಳಿದ್ರು ರೆಡ್ಡಿ. 42ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೆಂದಿಲ್ ದೂರನ್ನ ನೀಡಿದ್ರು. ರೆಡ್ಡಿ ವಿರುದ್ಧ ಮಾನನಷ್ಟ ಪ್ರಕರಣವನ್ನ ದಾಖಲಿಸಿದ್ರು ಸೆಂದಿಲ್. ರೆಡ್ಡಿ ವಿರುದ್ಧ ಕಾಗ್ನಿ ಜೈನ್ಸ್ ತೆಗೆದುಕೊಂಡಂತಹ 42ನೇ ಕೋರ್ಟ್, ವಿಶೇಷ ಕೋರ್ಟ್, ಮಾಜಿ IAS ಅಧಿಕಾರಿ, ತಮಿಳುನಾಡು ಸಂಸದ ಸಸಿಕಾಂತ್ ಸೆಂದಿಲ್ ಇವರು ಏನು ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನ ದಾಖಲು ಮಾಡಿದ್ರು. ಏನು ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟಿದ್ದೆ ಏನು ಸೆಂದಿಲ್, ಸಸಿಕಾಂತ್ ಸೆಂದಿಲ್ ಅಂತ ಇಲ್ಲಿ ಜನಾರ್ದನ ರೆಡ್ಡಿ ತಿಳಿಸಿದ್ರು. ಇದೇ ವಿಚಾರಕ್ಕೆ ಈಗ ಮಾನನಷ್ಟ ಮೊಕದ್ದಮೆ ಕೇಸನ್ನು ದಾಖಲು ಮಾಡಲಾಗಿತ್ತು. ಈಗ ರೆಡ್ಡಿ ವಿರುದ್ಧವಾಗಿ ಏನು ವಿಶೇಷ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಈಗ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಿಸಿ ದಾಖಲಿಸಿ ರೆಡ್ಡಿಗೆ ಸಮನ್ಸ್ ಜಾರಿಗೊಳಿಸಿದೆ ಕೋರ್ಟ್. ರೆಡ್ಡಿ ವಿರುದ್ಧ ಕಾನೂನು ಸಮರವನ್ನು ಸಾರಿದಂತಹ ಸಸಿಕಾಂತ್ ಸೆಂದಿಲ್ ಮಾಸ್ಕ್ ಮ್ಯಾನ್ಗೆ ಬುರುಡೆಯನ್ನ ಕೊಟ್ಟಿದ್ದೇ ಸೆಂದಿಲ್ ಅಂತ ಇಲ್ಲಿ ರೆಡ್ಡಿ ಆರೋಪವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಈಗ ಅವರು ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನು ದಾಖಲು ಮಾಡಿದ್ರು. 42ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೆಂದಿಲ್ ರವರು ದೂರನ್ನ ನೀಡಿದ್ರು. ಈಗ ರೆಡ್ಡಿ ವಿರುದ್ಧ ಮಾನನಷ್ಟ ಪ್ರಕರಣವನ್ನ ಸೆಂದಿಲ್ ದಾಖಲು ಮಾಡಿದ್ರು. ಈಗ ಸಮನ್ಸ್ ಅನ್ನ ಜಾರಿ ಮಾಡಿದೆ. 42ನೇ ವಿಶೇಷ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಕಾಗ್ನಿ ಜೈನ್ಸ್ ತೆಗೆದುಕೊಂಡು 42ನೇ ವಿಶೇಷ ಕೋರ್ಟ್ ಈಗ ಸಮನ್ಸ್ ಜಾರಿ ಮಾಡಿದೆ. ಈ ಸಸಿಕಾಂತ್ ಸೆಂದಿಲ್ ಬಂದು ಮಾಜಿ IAS ಅಧಿಕಾರಿ ಆಗಿದ್ದಾರೆ, ತಮಿಳುನಾಡು ಸಂಸದ. ಇನ್ನು ಮಾಜಿ IAS ಅಧಿಕಾರಿ ಹಾಗೂ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂದಿಲ್ ಇವ್ರ ಬಗ್ಗೆ ಏನು ಬುರುಡೆ ಮ್ಯಾನ್ಗೆ ಅಂದ್ರೆ ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟಿದ್ದೆ ಸೆಂದಿಲ್ ಅಂತ ಇಲ್ಲಿ ಜನಾರ್ದನ ರೆಡ್ಡಿ ಆರೋಪವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲು ಮಾಡಿದ್ರು. ಈಗ ವಿಶೇಷ ನ್ಯಾಯಾಲಯ ರೆಡ್ಡಿಗೆ ಸಮನ್ಸ್ ಅನ್ನ ಜಾರಿ ಮಾಡಿ ಶಾಕ್ ನೀಡಿದೆ. ನೋಡಿ, ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಈಗ ಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಸಿಸಿ ದಾಖಲಿಸಿ ರೆಡ್ಡಿಗೆ ಸಮನ್ಸ್ ಜಾರಿಗೊಳಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ರೆಡ್ಡಿ ವಿರುದ್ಧ ಕಾನೂನು ಸಮರ ಸಾರಿದ್ರು ಸಸಿಕಾಂತ್ ಸೆಂದಿಲ್. ಮಾಸ್ಕ್ ಮ್ಯಾನಿಗೆ ಬುರುಡೆ ಕೊಟ್ಟಿದ್ದೆ ಸೆಂದಿಲ್ ಅಂತ ಹೇಳಿ ಈಗ ರೆಡ್ಡಿ ಆರೋಪವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ 42ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೆಂದಿಲ್ ದೂರನ್ನ ನೀಡಿದ್ರು. ಅಂದರೆ ಮಾನನಷ್ಟ ಪ್ರಕರಣವನ್ನು ದಾಖಲು ಮಾಡಿದ್ರು. ಈಗ ರೆಡ್ಡಿ ವಿರುದ್ಧವಾಗಿ ಸಮನ್ಸ್ ಜಾರಿ ಮಾಡಿದೆ ಕೋರ್ಟ್. ಅಂದರೆ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಸಮನ್ಸ್ ಜಾರಿಗೊಳಿಸಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮಾಸ್ಕ್ ಮ್ಯಾನ್ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡ್ತಾರೆ. ಮಾಸ್ಕ್ ಮ್ಯಾನ್ಗೆ ಬುರುಡೆಯನ್ನು ಕೊಟ್ಟಿದ್ದೆ ಈ ಏನು ಮಾಜಿ IAS ಅಧಿಕಾರಿ, ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡ್ತಾರೆ. ಇದೇ ವಿಚಾರಕ್ಕೆ ಏನು ಸೆಂಥಿಲ್ ದೂರನ್ನು ನೀಡ್ತಾರೆ. 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಾಗುತ್ತೆ. ಅಂದರೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ದಾಖಲು ಮಾಡ್ತಾರೆ ಜನಾರ್ದನ ರೆಡ್ಡಿ ವಿರುದ್ಧವಾಗಿ. ಇದೀಗ 42ನೇ ವಿಶೇಷ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸಿದೆ. ಜನಾರ್ದನ ರೆಡ್ಡಿಗೆ ಇದರಿಂದ ಶಾಕ್ ಆಗಿರುವಂಥದ್ದು ಅಂದರೆ ಸಮನ್ಸ್ ಜಾರಿ ಮಾಡಿ ಕೋರ್ಟ್ಗೆ ಹಾಜರಾಗುವಂತೆ ತಿಳಿಸಿರುವಂಥದ್ದು. ರೆಡ್ಡಿ ವಿರುದ್ಧವಾಗಿ ಕಾಗ್ನಿ ಜೈನ್ಸ್ ತೆಗೆದುಕೊಂಡಂತಹ 42ನೇ ವಿಶೇಷ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದೆ. ಏನು ಈ ಒಂದು ಸೆಂಥಿಲ್ ಏನು ಪ್ರಕರಣ ದಾಖಲಿಸಿದ್ರು ಮಾನನಷ್ಟ ಪ್ರಕರಣವನ್ನು, ಇದೇ ವಿಚಾರಕ್ಕೆ ಈಗ ಜನಾರ್ದನ ರೆಡ್ಡಿಗೆ ವಿಶೇಷ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸಿದೆ. ಸಿಸಿ ದಾಖಲಿಸಿ ರೆಡ್ಡಿಗೆ ಸಮನ್ಸ್ ಅನ್ನ ಜಾರಿ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ರೆಡ್ಡಿಗೆ ಶಾಕ್ ನೀಡಲಾಗಿದೆ. ಏನು ಮಾಸ್ಕ್ ಮ್ಯಾನ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಹೇಳಿಕೆ ನೀಡಿಬಿಟ್ಟಿದ್ರು. ಮಾಸ್ಕ್ ಮ್ಯಾನಿಗೆ ಬುರುಡೆಯನ್ನು ಕೊಟ್ಟಿದ್ದೇ ಇಲ್ಲಿ ಸೆಂಥಿಲ್. ಅಂದರೆ ಸೆಂಥಿಲ್ ಬಂದಿಲ್ಲಿ ಮಾಜಿ IAS ಅಧಿಕಾರಿ, ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್.